Yoga is not about self-improvement, but yoga is about self-acceptance. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತು, ಇವಾಗಿನ ಮಾಡರ್ನ್ ವರ್ಲ್ಡಲ್ಲಿ ತುಂಬ ಬಾಡಿ ಶೇಮಿಂಗ್ ಆಗುತ್ತೆ. ಇವ್ರು ದಪ್ಪ, ಇವ್ರು ಸಣ್ಣ, ಇವ್ರು ತುಂಬ ಕಪ್ಪು, ಇವ್ರು ತುಂಬ ಬಿಳಿ ಅಂತ ತುಂಬ ಡಿಫ್ರೆನ್ಸಿಯೇಷನ್ಸ್ ಆಗುತ್ತೆ. ಬಟ್ ಆ ಥರ ಅಲ್ಲ. ನಾವು ಎಲ್ಲರೂ ಯುನೀಕ್. ನಾವು ಎಲ್ಲರೂ ಹುಟ್ಟಿದಾಗಿಂದ ನಾವು ಬ್ಯೂಟಿಫುಲ್ಲಾಗೇ ಇರ್ತೀವಿ. ಸೊ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡಿ, ನಮ್ಮ ಬ್ಯೂಟಿನ ನಾವು ಅಕ್ಸೆಪ್ಟ್ ಮಾಡಿ, ನಮ್ಮ ಬಾಡಿನ ನಾವು ಅಕ್ಸೆಪ್ಟ್ ಮಾಡೋದನ್ನು ಮೇಯ್ನಾಗಿ ನಾವು ಕಲಿತಾ ಹೋಗಬೇಕು. ಅವಾಗ ನಮ್ಗೆ ಲೈಫಲ್ಲಿ ಏನೇ ನೆಗೆಟಿವಿಟೀಸೂ ಬರೋದಿಲ್ಲ. ನಾವು ಖುಷಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ಸೊ ಇದೇ ಥರ ಈ ಪ್ರಾವರ್ಬ್ ಬಿದ್ದಿದ್ದು, ಯೋಗ ಈಸ್ ನಾಟ್ ಅಬೌಟ್ ಸೆಲ್ಫ್ ಇಂಪ್ರೂವ್ಮೆಂಟ್, ಇಟ್ ಈಸ್ ಮೋರ್ ಅಬೌಟ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತ. ಸೊ ಏನೇ ಬಾಡಿ ಶೇಪ್ ಇದ್ದರೂ, ಯಾವುದೇ ಬಾಡಿ ವೆಯ್ಟ್ ಇದ್ದರೂ ಎಲ್ಲರೂ ಯೋಗ ಪ್ರಾಕ್ಟೀಸ್ನ ಮಾಡ್ಬೋದು. ಇವತ್ತು ಇನ್ನಷ್ಟು 3 ಆಸನನ ಕಲಿಯೋಣ ಬನ್ನಿ. ವೀರಭದ್ರಾಸನ. ಸ್ಟಾರ್ಟ್ ಬೈ ಕೀಪಿಂಗ್ ಯೋರ್ ರೈಟ್ ಲೆಗ್ ಫಾರ್ವರ್ಡ್. ಸೊ ರೈಟ್ ಲೆಗ್ನ ಮುಂದೆ ಸ್ಟೆಪ್ ಮಾಡಿ, ಲೆಫ್ಟ್ ಲೆಗ್ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಹಿಂದೆ ತಗೊಳ್ಳಿ. ಸೊ ಲೆಫ್ಟ್ ಲೆಗ್ನ ಒಂದು ಆ್ಯಂಗಲ್ನಲ್ಲಿ ಇಟ್ಕೋಬೇಕು. ತುಂಬ ಸ್ಟ್ರೈಟಾಗಿಟ್ಟರೆ ಹೀಲ್ಸ್ ಲಿಫ್ಟ್ ಆಗುತ್ತೆ, ಸೊ ಬ್ಯಾಲೆನ್ಸ್ ಬರಲ್ಲ. ಅದನ್ನು ಲೆಫ್ಟ್ ಲೆಗ್ನ ನೀವು ಒಂದು ಆ್ಯಂಗಲಲ್ಲಿ ಇಟ್ಕೊಳ್ಳಿ. ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ನಿಮ್ಮ ನೀನ ಬೆಂಡ್ ಮಾಡಿ. ರೈಟ್ ನೀ ಬೆಂಡ್ಸ್ ಫಾರ್ವರ್ಡ್. ಓಕೆ, ಸೊ ಬಾಡಿ ವೆಯ್ಟ್ ಬಂದು ಸೆಂಟರ್ನಲ್ಲಿರಬೇಕು. ಮುಂದೆ ಹೋಗಬಾರ್ದು, ತುಂಬ ಹಿಂದೆ ಬರಬಾರ್ದು, ಸೆಂಟ್ರಲ್ಲಿರ್ಬೇಕು. ಎಷ್ಟಾಗತ್ತೋ ನಿಮ್ಮ ಹಿಪ್ಸ್ನ ಡೌನ್ ಮಾಡ್ತಾ ಸ್ಲೋಲಿ ಟೇಕ್ ಯೋರ್ ಹ್ಯಾಂಡ್ಸ್ ಅಪ್ವರ್ಡ್. ಮೇಕ್ ಎ ನಮಸ್ಕಾರ. ಲಿಫ್ಟ್ ಯೋರ್ ಹೆಡ್ ಅಪ್. ಲುಕ್ ಎಟ್ ಯೋರ್ ಥಂಬ್ ಫಿಂಗರ್. ಅಂತರದೃಷ್ಟಿ ಅಂತ ಹೇಳ್ತೀವಿ. ಒಂದೇ ದೃಷ್ಟಿನ ಮೇಂಟೈನ್ ಮಾಡ್ತಾ ವೀರಭದ್ರಾಸನದಲ್ಲಿ ಬ್ರೀತ್ ಮಾಡಿ. 1 2 3 4 5. Slowly exhale, come back, relax. ಸೊ ಪ್ರತಿಯೊಂದು ಆಸನಕ್ಕೂ ಒಂದು ದೃಷ್ಟಿ ಅಂತ ಇರುತ್ತೆ. ದೃಷ್ಟಿ ಅಂದರೆ ಪಾಯಿಂಟ್ ಆಫ್ ಗೇಜ್. ನಾವು ಆಸನ ಮಾಡಬೇಕಾದ್ರೆ ಎಲ್ಲಿ ನೋಡಬೇಕು ಅನ್ನೋದೇ ದೃಷ್ಟಿ. ಸೊ ನಾವು ಇವಾಗ ವೀರಭದ್ರಾಸನ ಮಾಡ್ತಾ ಇದ್ವಿ, ಅದರಲ್ಲಿ ನಾವು ಅಂತರದೃಷ್ಟಿ ಮಾಡ್ತೀವಿ. ಲುಕಿಂಗ್ ಆಟ್ ಯುವರ್ ಥಂಬ್ ಫಿಂಗರ್. ಸೊ ದೃಷ್ಟಿ ಮಾಡೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದ ಒಳ್ಳೆಯದಾಗತ್ತೆ, ಕಣ್ಣಿಗೆ ಒಳ್ಳೆಯದಾಗತ್ತೆ. ಬ್ರೀತ್ ಮಾಡಿ ಸ್ಲೋಲಿ. 1 2 3 4 and 5. Slowly exhale, come back to Samastitihi. ಸೊ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ಲ ಫ್ರೆಂಡ್ಸ್, ವೀರಭದ್ರಾಸನ, ಪಾದಹಸ್ತಾಸನ, ಪಾದ ಅಂಗುಷ್ಟಾಸನ, ಈ 3 ಆಸನಗಳು ಮಾಡೋದ್ರಿಂದ ನಮ್ಮ ಮೈಂಡ್ ಕಾಮ್ ಆಗುತ್ತೆ. ಮತ್ತು ಸ್ಟ್ರೆಸ್ ಲೆವೆಲ್ಸು, ಆಂಗ್ಸೈಟಿ ಲೆವೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾವು ಡೇ ಟು ಡೇ ಏನೇ ಕೆಲಸ ಇದ್ರೂ ಅದನ್ನು ಕಾಮಾಗೆ ಆಫೀಸಲ್ಲಾಗಲಿ ಮನೇಲಾಗಲಿ ನಾವು ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ 3 ಆಸನಗಳು, ಯಾವುದೇ ಸ್ಟ್ಯಾಂಡಿಂಗ್ ಆಸನಗಳು ತಗೊಳ್ಳಿ, ಇದೆಲ್ಲ ಮಾಡಿದಾಗ ನಿಮಗೆ ಒಂದು ಫೌಂಡೇಶನ್ ಡೆವಲಪ್ ಆಗುತ್ತೆ. ಸೊ ಇದರಿಂದ ನೀವು ಬೇರೆ ಆಸನಗಳು ಕಲಿಬೋದು ಮತ್ತು ಯೋಗನ ಅಡ್ವಾನ್ಸ್ ಲೆವೆಲಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ದಿನ ಮಾಡಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಸ್ಟ್ಯಾಂಡಿಂಗ್ ಮತ್ತು ಸಿಟ್ಟಿಂಗ್ ಆಸನಸ್ನ ಕಲಿಯೋಣ.